ಅಶ್ವಿನಿ ಎಲ್ಲಿದ್ಯಾ? ಜೋಗ್ ಫಾಲ್ಸ್ ಅಲ್ಲಿ. ಜೋಗ್ ಫಾಲ್ಸ್ ಅಲ್ಲಿ ಹೆಂಗ್ ಕಾಣ್ತಿದ್ದೆ ಜೋಗ? ತುಂಬಾ ಚಂದ ಕಾಣಿಸ್ತಿದ್ದು. ನೀರ್ ಬಿಟ್ಟಿದ ಅಂತ ಹೇಳ್ತಿದ್ದ, ಬಟ್ ಅಷ್ಟು ನೀರ್ ಇವಾಗ ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ ವೈಟ್ ಮಾಡಕ್ ಅನ್ಸ್ತು ನೀರ್ ಅಲ್ಲಿಂದ ಇಲ್ಲಿ ತನಕ ಬರಕ್ಕೆ. ಓಕೆ, ಅದ್ಭುತವಾಗಿ ಕಾಣಿಸ್ತಾ ಇದೆ ಜೋಗ ಮಾತ್ರ. ಜೋಗದಲ್ಲಿ ಬಹಳ ಇಂಪ್ರೂವ್ಮೆಂಟ್ ಆಯ್ತು ಮಾತ್ರ ಅಲ್ಲ? ಹೌದು. ಫುಲ್ ಒಂದ್ಸಲ ಎಲ್ಲ ರೆಡಿ ಆದ್ಮೇಲೆ ಹೌದು ಬರಕ್ ಒಂದ್ಸಲ ಏನ್ ಹೇಳ್ತಾ? ಹೌದು, ಈಗೆಲ್ಲ ಕನ್ಸ್ಟ್ರಕ್ಷನ್ ನಡೀತಿದೆ, ಬಟ್ ಏನಾಗ್ತದೆ ಮುಂದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಫುಲ್ ಕ್ಲಿಯರ್ ಕನ್ಸ್ಟ್ರಕ್ಷನ್ ಆದ್ಮೇಲೆ ಒಂದ್ಸಲಿ ಬಂದ್ ನೋಡ್ಬೇಕು ಏನೇನ್ ಆಗುತ್ತೆ. ಇಲ್ಲೊಂದು ಕನ್ಫ್ಯೂಷನ್, ಇದ್ರಲ್ಲಿ ರಾಜ ಯಾರು, ರಾಣಿ ಯಾರು, ರೋರರ್ ಯಾರು, ರಾಕೆಟ್ ಯಾರು ಅಂತ. ನಿಲ್ಲಕ್ಕ ಇದ್ರಲ್ಲಿ ಯಾರು ರಾಜ, ರಾಣಿ, ರೋರರ್, ರಾಕೆಟ್? ನಾನ್ ಕೇಳಿದ ಪ್ರಕಾರ ರಾಜ ರಾಣಿ ಒಟ್ಟಿಗೆ ಇಲ್ಲೇ, ಅಂದ್ರೆ ಬೇರೆ ಬೇರೆ ಮಿಡ್ಲಲ್ಲಿ ಒಂದ್ ಗ್ಯಾಪ್ ಇದೆ ಅಂತ. ಸೊ ಈ ಕಡೆ ರಾಣಿ ಇರ್ಬೋದು, ಮಿಡ್ಲ್ ರೋರರ್, ಆ ಕಡೆ ರಾಜ ತುಂಬಾ ದೊಡ್ಡದು ಬಿಡ್ತಿದೆಲ್ಲ ಅದು. ಲಾಸ್ಟ್ ಇದ್ ರಾಕೆಟ್ ಅಂತ. ರಾಕೆಟ್ ಅಂದ್ರೆ ತುಂಬಾ ರಾಕೆಟ್ ಸ್ಪೀಡ್ ಅಲ್ಲಿ ಮೇಲಿಂದ ಬೀಳೋದಂತ. ಸೊ ಅದಿರ್ಬೋದು. ರೋರರ್ ಅಂದ್ರೆ ಗರ್ಜನೆ ಮಾಡ್ತಾ ಬೀಳೋದಂತ. ನನಗಂತೂ ಯಾವಾಗ್ಲೂ ಒಂದು ಕನ್ಫ್ಯೂಷನ್ ಅಂತ ಅಂದ್ರೆ ಪ್ರತಿ ಸಲನು ಒಂದೊಂದ್ಸಲ ನೋಡ್ಕೊಂಡು ಹೋಗೋದು, ಇದು ರಾಜ, ಇದು ರಾಣಿ, ಇದು ರಾಕೆಟ್ ಅಂತ. ನೆಕ್ಸ್ಟ್ ಸಲ ಬರ್ತಾ ಅದು ರಾಜನೇ ಬೇರೆ, ರಾಣಿನೇ ಬೇರೆ, ರೋರರೇ ಬೇರೆ, ರಾಕೆಟೇ ಬೇರೆ ಅಂತ ಆಗ್ಬಿಡೋದು. ಇದ್ 4 ಮೈನ್ ಮಾತ್ರ, ಸುತ್ತಲೂ ಬೇರೆ ಬೇರೆ ಸಣ್ಣ ಸಣ್ಣ ತುಂಬಾ ಬೀಳ್ತಾ ಇದೆ. ನಾನು ಸುಮಾರು ಒಂದು 10ನೇ ಕ್ಲಾಸ್ ಇರ್ತಾ ಫುಲ್ ಕೆಳವರೆಗೆ ನಡ್ಕೊಂಡು ಹೋಗಿದ್ದೆ. ಅಶ್ವಿನಿ ಹೋಗೋಣ? ಫೈನಲ್ ಆಗಿ ನಾವು ಹೊರಟ್ವಿ. ಹೆಂಗ್ ಕಾಣಿಸ್ತಿದೆ ಜೋಗ ನೋಡಿದ್ರಲ್ಲ ಫ್ರೆಂಡ್ಸ್? ಅಶ್ವಿನಿ ಬಾಯ್ ಬಾಯ್ ಮಾಡೋಣ ಜೋಗಕ್ಕೆ. ಮನ್ಸೆ ಆಗ್ತಿಲ್ಲ ಆಕ್ಚುಲಿ ಜೋಗ ಬಿಟ್ಟು ಹೋಗಕ್ಕೆ, ಅಷ್ಟು ಚೆನ್ನಾಗಿದೆ ಇವತ್ತು. ಬಹಳ ಕೂಲ್ ಆಗಿದೆ, ಮಳೆನೂ ಕಡಿಮೆ ಇದೆ. ಹೌದು, ವ್ಯೂ ಚೆನ್ನಾಗಿ ಸಿಕ್ತು, ವೆದರ್ ಕೂಲ್ ಆಗಿ ಚೆನ್ನಾಗಿದೆ, ಮಳೆನೂ ಇಲ್ಲ ಬಟ್ ಕೂಲ್ ಆಗಿದೆ. ಜನನು ಸ್ವಲ್ಪ ಕಡಿಮೆ ಇದ್ರು ಅಂತ ಹೇಳ್ಬೇಕಂದ್ರೆ, ರಶ್ ಇಲ್ಲ ಅಷ್ಟೆಲ್ಲ, ನಿಂತು ನೋಡೋ ಅಷ್ಟು ಟೈಮ್ ಸಿಕ್ತು ನಮ್ಗೆ. ಅದೇ ಹೇಳಿದ್ದು.